1ನೇ ತರಗತಿಯ ಪ್ರಥಮ ಭಾಷೆ ಸವಿ ಕನ್ನಡ. ಅದರಲ್ಲಿ ಪಾಠ 2 ಸಹಕಾರ ಗದ್ಯವನ್ನ ನೋಡೋಣ. ಗದ್ಯವನ್ನ ನೋಡುವ ಪೂರ್ವದಲ್ಲಿ ಪಾಠ ಪೂರ್ವ ಚಟುವಟಿಕೆಯನ್ನ ನೋಡಿ ಚಿತ್ರ ತೋರಿಸಿ ಪದ ಹೇಳಿಸಿ. ಇದು ಕೋಳಿ ಗೊತ್ತಿದೆಯಲ್ಲ, ಇದು ಕೋಳಿ. ಇದು ಪಾರಿವಾಳ ನೋಡಿರ್ತೀರಿ. ಗುಬ್ಬಚ್ಚಿ, ತೋಟ, ರಾಗಿ ತೆನೆ, ಗುಟುಕು. ಇದು ತನ್ನ ಮರಿಗೆ ತಿನ್ನಿಸ್ತಾ ಇದೆ, ಅದಕ್ಕೆ ಏನಂತಾರ? ಗುಟುಕು ಅಂತ ಹೇಳ್ತಾರ. ಈಗ ಪಾಠ 2 ಸಹಕಾರ, ಇದನ್ನ ನೋಡೋಣ. ಇಲ್ಲಿ ನೋಡ್ರಿ, ಕೋಳಿ, ಅದರ ಮರಿಗಳು. ಇಲ್ಲಿ ರಾಗಿಯ ಹೊಲ, ರಾಗಿ ಬಿತ್ತನೆ ಮಾಡಿದ್ದಾರೆ, ತೆನೆ ಕಾಣ್ತಾ ಇವೆ. ಪಾಠವನ್ನ ನೋಡಿ. ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಕೋಳಿ ಎಲ್ಲಿ ವಾಸವಾಗಿತ್ತು? ತೋಟದಲ್ಲಿ. ಅದೇ ತೋಟದಲ್ಲಿ ಗುಬ್ಬಚ್ಚಿ, ಪಾರಿವಾಳಗಳು ವಾಸವಾಗಿದ್ದವು. ಆ ತೋಟದಲ್ಲಿ ಕೋಳಿ ಅದರ ಮರಿಗಳೊಂದಿಗೆ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಸಹ ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ಏನ್ ಸಿಕ್ಕು? ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನ ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನ್ನಿಸಿತು. ಕೋಳಿ ರಾಗಿಯನ್ನ ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನ ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನ ಕೂಡಿಕೊಂಡು ರಾಗಿಯನ್ನ ಬಿತ್ತಿತು. ನೋಡ್ರಿ, ಕೋಳಿ ತನ್ನ ಮರಿಗಳನ್ನ ಗುಬ್ಬಚ್ಚಿ ಕೇಳ್ತು, ಅದು ನನ್ನಿಂದ ಆಗದು ಅಂತ ಹೇಳ್ತು. ಮತ್ತ ಪಾರಿವಾಳನ್ನ ಕೇಳ್ತು ಕೋಳಿ, ಅದು ನನ್ನಿಂದ ಆಗದಂತು. ಆದ್ದರಿಂದ ಕೋಳಿ ತನ್ನ ಮರಿಗಳನ್ನ ಅಷ್ಟೇ ಸೇರಿಸಿಕೊಂಡು ರಾಗಿಯನ್ನ ಬಿತ್ತಿತು. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನ ಕೊಯ್ಯುವ ದಿನ ಬಂದಿತು. ರಾಗಿ ಬಿಟ್ಟೈತಿ, ಪೈರನ್ನ ಕೊಯ್ಯುವ ದಿನ ಬಂತೀಗ. ಕೋಳಿ ರಾಗಿಯ ತೆನೆಗಳನ್ನ ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಈಗ ಒಂದ್ಸರಿ ನನ್ನಿಂದ ಆಗದು ಅಂತ ಹೇಳಿದ್ ಗುಬ್ಬಚ್ಚಿ, ಆದ್ರೂ ಇನ್ನೊಂದ್ಸರಿ ಕೇಳ್ತಾ ಇದೆ ಕೋಳಿ. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯ ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನ ಕೂಡಿಕೊಂಡು ರಾಗಿಯ ತೆನೆಗಳನ್ನ ಕೊಯ್ದಿತು, ಕಾಳುಗಳನ್ನ ಸಂಗ್ರಹಿಸಿ ಇಟ್ಟಿತು. ಕೋಳಿ ರಾಗಿಯ ತೆನೆಗಳನ್ನ ಕೊಯ್ಯಾಕ್ಸತೆ ಅವುಗಳ ಸಹಾಯವನ್ನ ಕೇಳಿತು. ಯಾವುದು? ಗುಬ್ಬಚ್ಚಿ ಮತ್ತು ಪಾರಿವಾಳ ಸಹಾಯ ಕೇಳ್ತು. ಬಿತ್ತಾಕು ಸಹಾಯ ಕೇಳ್ತು, ನನ್ನಿಂದ ಆಗದು ಅಂತ ಹೇಳಿದ್ವು. ಕೊಯ್ಯಾಕ, ತೆನೆ ಕೊಯ್ಯಾಕ ಸಹಾಯ ಕೇಳ್ತು, ನನ್ನಿಂದ ಆಗದು ಅಂತ ಹೇಳಿದ್ವು. ಅವಾಗ ಅದು ಏನ್ ಮಾಡಿತು? ತನ್ನ ಮರಿಗಳನ್ನ ಕೂಡಿಕೊಂಡು ಆ ತೆನೆಗಳನ್ನ ಕೊಯ್ದು ರಾಶಿ ಮಾಡ್ತು. ತೆನೆಗಳನ್ನ ಕೊಯ್ದು ಕಾಳುಗಳನ್ನ ಸಂಗ್ರಹಿಸಿ ಇಟ್ಟಿತು. ನೋಡ್ರಿ, ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಒಂದಿನ ಬಹಳ ಹಸಿವಾಗೈತೆ ಅವಕ್ಕ. ಅವು ಕೋಳಿಯ ಬಳಿ ಬಂದು, ಅಕ್ಕ, ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ನೋಡ್ರಿ, ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಕೋಳಿ ಸಹಾಯ ಕೇಳಿದಾಗ ಅವು ನನ್ನಿಂದ ಆಗದು ಅಂತ ಹೇಳೇವು. ಅವಕ್ ಹಸಿವಾಗೈತಿ,
ಈಗ ಕೋಳಿ ಹತ್ರ ಒಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲೂ ಬರಲಿಲ್ಲ, ಕೊಯ್ಯಲೂ ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಅವಕ್ಕ ನಾವೇನ್ ತಪ್ಪು ಮಾಡಿದ್ವಿ ಅಂತ ಗೊತ್ತಾಯ್ತು. ಅವ್ ನಾಚಿ ತಲೆ ತಗ್ಗಿಸಿ ನಿಂತವು ಗುಬ್ಬಚ್ಚಿ ಮತ್ತು ಪಾರಿವಾಳ. ಕೋಳಿಗೆ ಅಯ್ಯೋ ಪಾಪ ಅನ್ನಿಸಿತು. ರಾಗಿಯನ್ನ ಕೊಟ್ಟಿತು. ಅಯ್ಯೋ ಪಾಪ ಅನ್ಕೊಂಡು ತಿನ್ಕೊ ಹೋಗ್ರಿ ನಿಮ್ದು ಹೊಟ್ಟೆ ಅಂತ ತಂದು ಕೋಳಿ ರಾಗಿಯನ್ನ ಕೊಟ್ಟಿತು. ಕೇಳಿದ ಪದಗಳು ನೋಡ್ರಿ. ಒಂದು, ಊರು, ಹೆಸರು, ಮಲ್ಲಿಗೆಹಳ್ಳಿ, ಕೋಳಿ, ಮರಿ, ಜೊತೆ, ವಾಸ, ಗುಬ್ಬಚ್ಚಿ, ಪಾರಿವಾಳ, ದಿನ, ರಾಗಿ ಕಾಳು, ನೆಲ, ಬೆತ್ತು, ತುಂಬಾ, ಸಹಾಯ, ಕೂಡಿ, ಕೆಲವು, ದೊಡ್ಡದು, ಕೇಳು, ಬೆಳೆ, ತೆನೆ, ಕೊಯ್ಯು, ಪೈರು, ಸಂಗ್ರಹಿಸು, ಬಳಿ, ಹಸಿವು, ನಾಚು, ತಲೆ ತಗ್ಗಿಸು, ತಪ್ಪು. ಇವೆಲ್ಲ ಕೇಳಿದ ಪದಗಳು. ಪದಗಳ ಅರ್ಥ ಒಂದ್ಸರಿ ನೋಡ್ಬಿಡ್ರಿ. ಗುಬ್ಬಚ್ಚಿ ಅಂದ್ರ ಗುಬ್ಬಿ, ಒಂದು ಜಾತಿಯ ಸಣ್ಣ ಪಕ್ಷಿ ಇದು. ಸಂಗ್ರಹಿಸು ಅಂದ್ರ ಒಟ್ಟುಗೂಡಿಸು, ಕೂಡಿ ಹಾಕು. ಬಿತ್ತು ಅಂದ್ರ ಬೀಜ ಹಾಕು. ಪೈರು ಧಾನ್ಯದ ಬೆಳೆ, ಪೈರಿಗೆ ಧಾನ್ಯದ ಬೆಳೆ ಅಂತ ಹೇಳ್ತಾರೆ. ಈಗ ಅಭ್ಯಾಸವನ್ನ ನೋಡ್ರಿ. ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ. ಹಳ್ಳಿಯ ಹೆಸರೇನು? ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ. ಏನು? ಮಲ್ಲಿಗೆ ಹಳ್ಳಿ. ಕೋಳಿ ಎಲ್ಲಿ ವಾಸವಾಗಿತ್ತು? ಕೋಳಿ ತೋಟದಲ್ಲಿ ವಾಸವಾಗಿತ್ತು. ಮಲ್ಲಿಗೆ ಹಳ್ಳಿಯ ತೋಟದಲ್ಲಿ. ಚಿಕ್ಕ ಮಕ್ಕಳು ಇಷ್ಟು ಬರೆದ್ರೆ ಸಾಕಾಗಿರುತ್ತ. ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು? ರಾಗಿಯನ್ನ ಬಿತ್ತಲು. ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು? ತೆನೆ ಬಿಟ್ಟಿತು. ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನ ಕೊಯ್ದಿತು? ತನ್ನ ಮರಿಗಳನ್ನ ಕೂಡಿಕೊಂಡು. ರಾಗಿಯ ತೆನೆಯನ್ನ ಕೊಯ್ದಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು? ತಮ್ಮ ತಪ್ಪು ತಿಳಿಯಿತು. ತಾವೇನ್ ತಪ್ಪು ಮಾಡಿವಿ ಅಂತ ತಿಳಿಯಿತು. ಕೋಳಿಗೆ ಏನು ಅನ್ನಿಸಿತು? ಅಯ್ಯೋ ಪಾಪ ಅನ್ನಿಸ್ತು. ಹೊಟ್ಟೆ ಹಸಿವಾಗಿ ಬಂದಿದ್ವಲ್ಲ, ಏನನ್ನಿಸ್ತು? ಅಯ್ಯೋ ಪಾಪ ಅಂತ ಅನ್ನಿಸ್ತು. ಅಯ್ಯೋ ಪಾಪ ಅನ್ನಿಸ್ತು. ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನ ಹೇಳಿಸಿ. ಕೋಳಿ ರಾಗಿಯನ್ನ ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಏನ್ ಮಾಡ್ತು? ಸಹಾಯವನ್ನ ಕೇಳಿತು. ಕೋಳಿ ತನ್ನ ಮರಿಗಳನ್ನ ಕೂಡಿಕೊಂಡು ರಾಗಿ ಬಿತ್ತಿತು. ಏನ್ ಮಾಡ್ತು? ರಾಗಿಯನ್ನ ಬಿತ್ತಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಏನಾಗಿತ್ತು? ಹಸಿವಾಯಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಏನಾಯ್ತು? ತಾವೇನ್ ತಪ್ಪು ಮಾಡಿವಿ ಅನ್ನುವುದು ತಿಳಿಯಿತು. ನೆಕ್ಸ್ಟ್, ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ. ನೋಡ್ರಿ, ಇದು ಗುಲಾಬಿ ಹೂವು, ಗುಲಾಬಿಯ ಬಣ್ಣವನ್ನ, ತಾವರೆ ಹೂವು, ತಾವರೆ ಬಣ್ಣವನ್ನ ತುಂಬಿ. ಕೆಸರಿನಲ್ಲಿ ಅರಳಿ ಇರ್ತಲ್ಲ ತಾವರೆ ಬಣ್ಣವನ್ನ ತುಂಬಿ. ಇದು ಬಾಳೆಹಣ್ಣು ನೋಡಿರ್ತೀರಿ, ಹಳದಿ ತುಂಬ್ರಿ. ಇದು ಕ್ಯಾರೆಟ್, ಆರೆಂಜ್ ಕಲರ್ ತುಂಬಿ. ಕುಂಬಳಕಾಯಿ ಹಳದಿ ಬಣ್ಣ ತುಂಬ್ರಿ. ಇದೆಷ್ಟು ಈ ಪಾಠದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪಾಠ 3 ನೋಡೋಣ. ಧನ್ಯವಾದಗಳು.